ವೀಕ್ಷಕರೇ, ಒಂದಲ್ಲ ಎರಡಲ್ಲ ಬರೋಬ್ಬರಿ 227 ಜೆಸಿಬಿಗಳು ಗೂಡ್ಸ್ ಟ್ರೈನ್ ನ ಮೂಲಕ ಗಜಿಯಾಬಾದ್ನಿಂದ ಹೌರಾ ಕಡೆಗೆ ಹೋಗಿವೆ. ಇದು ಇನ್ನೂ ಕೂಡ ಯಾವುದೇ ಸರ್ಕಾರದಿಂದ ಅಧಿಕೃತವಾಗಿ ಅನೌನ್ಸ್ ಆಗಿಲ್ವಾದ್ರೂ ಕೂಡ ಈ ಒಂದು ವಿಡಿಯೋ ದೃಶ್ಯವನ್ನ ಒಂದ್ಸಾರಿ ನೋಡಿ. ಅವು ಯಾಕೆ ಯುಪಿಯಿಂದ ವೆಸ್ಟ್ ಬೆಂಗಾಲ್ಗೆ ಹೊರಟಿವೆ ಅಂತ ಬಹುತೇಕರಿಗೆ ಗೊತ್ತೇ ಇದೆ. ವೆಸ್ಟ್ ಬೆಂಗಾಲ್ನಲ್ಲಿ, ಅದರಲ್ಲೂ ಕೂಡ ಅದರ ಬಾಂಗ್ಲಾದೇಶದ ಗಡಿಯಲ್ಲಿ ಇರುವಂತಹ ನೂರಾರು ಅಥವಾ ಸಾವಿರಾರು ಸಂಖ್ಯೆಯಲ್ಲಿ ಅಕ್ರಮವಾಗಿ ಕಟ್ಟಿದಂತ ವಲಸಿಗರ ಕಟ್ಟಡಗಳು ಹಾಗೂ ಅವರ ಮನೆಗಳನ್ನ ಒಡೆದುಹಾಕೋದಕ್ಕೆ ಇಷ್ಟು ಜೆಸಿಬಿಗಳು ಸಾಲೋದೇ ಇಲ್ಲ. ಅಲ್ಲಿ ಇನ್ನೂ ಕೂಡ ನೂರಾರು ಹೆಚ್ಚುವರಿ ಜೆಸಿಬಿಗಳು ಈ ಒಂದು ಕೆಲಸಕ್ಕೆ ಬೇಕಿದೆ. ಅಲ್ಲಿ ಇರುವಂತಹ ಸುಮಾರು 2200 ಕಿಲೋಮೀಟರ್ ಉದ್ದದ ಗಡಿಯ ಬಳಿ ಇಂಥ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ಗಳು ಬಹಳ ಇದ್ದಾವೆ. ಈಗ ಸದ್ಯಕ್ಕೆ ಮೊದಲ ಹಂತದ ಕಾರ್ಯಾಚರಣೆಗೆ ಇಷ್ಟು ಜೆಸಿಬಿಗಳನ್ನ ಕಳಿಸಿಕೊಡಲಾಗಿದೆ. ಮುಂದಿನ ಹಂತದ ಕಾರ್ಯಾಚರಣೆಗೆ ಇನ್ನೂ ಕೂಡ ಒಂದು 300 ಅಥವಾ ಅದಕ್ಕಿಂತ ಹೆಚ್ಚು ಸಂಖ್ಯೆಯ ಜೆಸಿಬಿಗಳು ಬೇಕಾಗಬಹುದು. ಮಮತಾ ಬ್ಯಾನರ್ಜಿ ಅವರ ಅಳಿಯ ಆದಂತಹ ಅಭಿಷೇಕ್ ಬ್ಯಾನರ್ಜಿ ಅವರ ಹೆಸರು ಈಗ ಹೈ ಪ್ರೊಫೈಲ್ ಕೇಸಲ್ಲಿ ಸಿಕ್ಕಾಕೊಂಡಿದೆ. ಕಳೆದ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡದಂತೆ ಬಾರ್ಡರ್ ಬಳಿ 127 ಕಿಲೋಮೀಟರ್ ಉದ್ದದ ಬಾರ್ಡರ್ ಲೈನ್ ಹತ್ರ ಗಡಿ ಹಾಕೋದಿಕ್ಕೆ 600 ಎಕರೆಗಳಷ್ಟು ಭೂಮಿಯನ್ನು ನಮಗೆ ಕೊಡಿ ಅಂತ BSF ಎಷ್ಟು ಕೇಳಿದ್ರು ಕೂಡ ಕೋರ್ಟ್ ನ ಆಜ್ಞೆ ಇದ್ರೂ ಕೂಡ ಈ ಅಭಿಷೇಕ್ ಬ್ಯಾನರ್ಜಿ ಬೇಕಂತಾನೆ ಅದನ್ನ ಕೊಡ್ಲಿಲ್ಲ. ಇವರು ಯಾಕೆ ಈ ರೀತಿ ಎಲ್ಲ ಮಾಡಿದ್ರು ಅಂತ ಹೇಳ್ತೀವಿ ಕೇಳಿ. ಅಕ್ರಮ ವಲಸಿಗರು ವೆಸ್ಟ್ ಬೆಂಗಾಲ್ನ ಒಳಗೆ ಬಂದು ತೂರ್ಕೊಳ್ಳೋದಕ್ಕೆ ಮುಖ್ಯ ಕಾರಣನೇ ಈ BSF ಅಂತ ಹೇಳಿ ಅದನ್ನ ಇಂಡಿಯನ್ ಆರ್ಮಿಯ ಮೇಲೆ ಗೂಬೆ ಕೂರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಈ ಅಭಿಷೇಕ್. ಈತ ಇಂಥ ದೇಶದ್ರೋಹದ ಹೇಳಿಕೆಯನ್ನ ಕೊಡದೇ ಇದ್ದಿದ್ರೆ ಚೆನ್ನಾಗಿರೋದು. ಸಾಲದಕ್ಕೆ ನಿಮ್ಗೆ ದಮ್ಮಿದ್ರೆ ಮೇ 4ನೇ ತಾರೀಕು ಹೋಗಿದ್ದು ಬೆಂಗಾಲ್ನ ಒಳಗೆ ಕಾಲಿಡಿ ಅಂತ ಬಿಜೆಪಿ ಹಾಗೂ ಅಮಿತ್ ಶಾಗೆ ಓಪನ್ ಚಾಲೆಂಜ್ ಅನ್ನ ಮಾಡಿದ್ರು. ಈಗ ಬಿಜೆಪಿ ಗೆದ್ದಿದೆ. ಹಾಗಾಗಿ ಅಮಿತ್ ಶಾ ಅವರ ಟಾರ್ಗೆಟ್ ಈಗ ಅಭಿಷೇಕ್ ರವರ ಮೇಲೆ ಫಿಕ್ಸ್ ಆಗಿದೆ. ಅದಲ್ಲದೆ ವೋಟಿಂಗ್ ಸಮಯದಲ್ಲಿ EVMಗಳ ಮೇಲೆ ಟೇಪ್ ಅನ್ನ ಹಾಕಲಾಗಿದೆ ಅಂತ 200 ಕಡೆ ರೀಪೋಲಿಂಗ್ ಮಾಡೋದಕ್ಕೆ ಮೇ 21ನೇ ತಾರೀಕಿಗೆ ಕರೆ ಕೊಟ್ಟಿದ್ದಾರೆ. ದೊಡ್ಡ ಹೀರೋ ತರ ಈ ಅಭಿಷೇಕ್ ಇಂಡಿಯನ್ ಆರ್ಮಿ, CRPF, ಡೆಲ್ಲಿ ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವುದೇ ನಾಯಕರೆಲ್ಲ ಒಟ್ಟಿಗೆ ಬಂದ್ರು ಕೂಡ ನಮ್ಮನ್ನ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಧೈರ್ಯ ಇದ್ರೆ ನನ್ನ ಡೈಮಂಡ್ ಹಾರ್ಬಲ್ ಮಾಡೆಲ್ ಅನ್ನ, ನನ್ನ ಭದ್ರವಾದ ಕೋಟೆನ ಧ್ವಂಸ ಮಾಡಿ ಅಂತ ಹೇಳಿಕೆಯನ್ನು ಕೊಟ್ಟು ಸವಾಲನ್ನ ಹಾಕಿದ್ರು. ಆದ್ರೆ ಚುನಾವಣಾ ಫಲಿತಾಂಶದಲ್ಲಿ ಹೀನಾಯವಾಗಿ ಸೋತ ನಂತರ ಅಭಿಷೇಕ್ ಇಲಿಯ ಹಾಗೆ ಕಣ್ಣೀರನ್ನ ಹಾಕ್ತಿದ್ದಾರೆ. ರಿಸಲ್ಟ್ ಬಂದ ನಂತರ ಈಗ ಏನನ್ನ ಆರೋಪ ಮಾಡ್ತಿದ್ದಾರೆ ಅಂದ್ರೆ TMCಯ 300 ಪಾರ್ಟಿ ಆಫೀಸರ್ಗಳ ಮೇಲೆ ದಾಳಿಯಾಗಿದೆ. ಸುಮಾರು 150 TMCಯ MLAಗಳ ಮನೆಗಳ ಮೇಲೆ ಮತ್ತು ಗ್ಯಾರೇಜ್ಗಳಿಗೆ ನುಗ್ಗಿ ದಾಳಿಯನ್ನ ಮಾಡಲಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಇದನ್ನೆಲ್ಲ ಅವರು ಭಯದ ಮುಖಭಾವದಿಂದ ಹೆದರಿ ಕಂಗಾಲಾಗಿ ಹೇಳ್ತಿದ್ದಾರೆ. ಈ ಒಂದು ಭಯಕ್ಕೆ ಕಾರಣ ಇಷ್ಟು ಕಾಲ ಅವರು ನಡೆಸಿದಂತ ದೇಶ ದ್ರೋಹದ ಹಾಗೂ ದ್ವೇಷದ ರಾಜಕಾರಣ. ಸ್ಕೂಲ್ ಜಾಬ್ ಸ್ಕ್ಯಾಮ್, ಕೋಲ್ ಸ್ಕ್ಯಾಮ್, ಕ್ಯಾಟಲ್ ಸ್ಮಗ್ಲಿಂಗ್ ಸ್ಕ್ಯಾಮ್ ಕೂಡ ಮಾಡಿದ್ದಾರೆ. ಅಂದ್ರೆ ಆಕಳುಗಳನ್ನ ಪಕ್ಕದ ಕಟುಕ ದೇಶ ಆದಂತ ಬಾಂಗ್ಲಾಗೆ ಅಕ್ರಮವಾಗಿ ಮಾರಾಟ ಮಾಡಿದ್ದಾರೆ. ಜಾಬ್ ಫಾರ್ ಕ್ಯಾಶ್ ಸ್ಕ್ಯಾಮ್ ನಲ್ಲಿ ಗವರ್ನಮೆಂಟ್ ಟೀಚರ್ ಜಾಬ್ ಅನ್ನ ಕೊಡ್ತೀವಿ ಅಂತ ಹೇಳಿ ಪರೀಕ್ಷೆ ಬರೆಯುವಂತ ಒಬ್ಬೊಬ್ಬ ವಿದ್ಯಾರ್ಥಿಯ ಬಳಿ 5 ರಿಂದ 15 ಲಕ್ಷ ರೂಪಾಯಿಯನ್ನ ತಗೊಂಡಿದ್ದಾರೆ. ಈ ಒಂದು ಹಣ ಎಲ್ಲ ಲಿಪ್ಸ್ ಅಂಡ್ ಬೋನ್ಸ್ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿಯ ಅಕೌಂಟ್ ನಲ್ಲಿ ಜಮೆ ಆಗಿದೆ. ಈ ಒಂದು ಕಂಪನಿಯ ಡೈರೆಕ್ಟರ್ ಹಾಗೂ CEO ಯಾರು ಗೊತ್ತಾ? ಅವರೇ ಈ ಅಭಿಷೇಕ್ ಬ್ಯಾನರ್ಜಿ. ಈಗ ಮುಂಬರುವಂತ ಮೇ 9ನೇ ತಾರೀಕು ಬಿಜೆಪಿ ತನ್ನ ಪಕ್ಷದ CM ಅನ್ನ ಅನೌನ್ಸ್ ಮಾಡುತ್ತೆ. ಮೇ 10ನೇ ತಾರೀಕು ಟೀಚರ್ ಸ್ಕ್ಯಾಮ್ ನ ಅಡಿಯಲ್ಲಿ ED ಇಲಾಖೆ ಈ ಒಂದು ಅಭಿಷೇಕ್ ರವರನ್ನ ಅರೆಸ್ಟ್ ಮಾಡುತ್ತೆ. ಎರಡನೇದಾಗಿ ಬೆಂಗಾಲ್ನ ಕೋಲ್ ಸ್ಮಗ್ಲಿಂಗ್ ಸ್ಕ್ಯಾಮ್ ನಲ್ಲಿ ಸುಮಾರು 2742 ಕೋಟಿ ರೂಪಾಯಿಗಳ ಹಣ ಗೋಲ್ಮಾಲ್ ಆಗಿದೆ. ಅನೂಪ್ ಅಲಿಯಾಸ್ ಲಾಲಾ ಎಂಬ ಲೋಕಲ್ ಮಾಫಿಯಾ ಲೀಡರ್ ನ ಸಿಂಡಿಕೇಟ್ ಆದಂತ ECL ಎಂಬ ಹೆಸರಿನ ಗವರ್ನಮೆಂಟ್ ಕೋಲ್ ಮೈನ್ಸ್ ಕೂಡ ಅಲ್ಲಿದೆ. ಈಗ ಇವುಗಳನ್ನ ಶಟ್ ಡೌನ್ ಮಾಡಲಾಗಿದೆ. ಇವುಗಳಲ್ಲಿ ಎಷ್ಟೋ ಪ್ರಮಾಣದಲ್ಲಿ ಬೆಲೆ ಬಾಳುವಂತ ಕಲ್ಲಿದ್ದಲ ನಿಕ್ಷೇಪಗಳಿವೆ. ಈ ಲಾಲಾ ಎಂಬ ವ್ಯಕ್ತಿ ಅಕ್ರಮವಾಗಿ ರಾತ್ರಿ ಪೂರ್ತಿ ಇಲ್ಲಿ ಮೈನಿಂಗ್ ನಡೆಸಿ ಟ್ರಕ್ಗಳಲ್ಲಿ ಲೋಡ್ ಮಾಡಿಸಿ ಚೆಕ್ ಪೋಸ್ಟ್ ಗಳನ್ನ ದಾಟಿಸಿ ಸಾಗಿಸ್ತಿರ್ತಾನೆ. ಚೆಕ್ ಪೋಸ್ಟ್ ನ ಪೊಲೀಸರಿಗೆ ಲಂಚ ಕೊಟ್ಟಿದ್ದು ಮಾತ್ರವಲ್ಲದೆ 1 ಟನ್ ಲಾರಿ ಲೋಡ್ಗೆ ಅಭಿಷೇಕ್ಗೆ ಸುಮಾರು 150 ಕೋಟಿ ರೂಪಾಯಿಗಳ ಹಣ ತಲುಪ್ತಾ ಇತ್ತಂತೆ. ಈ ಒಂದು ಕಲ್ಲಿದ್ದನ್ನೆಲ್ಲ ಅವನು ಪವರ್ ಪ್ಲಾಂಟ್ ಗಳಿಗೆ ಮಾರ್ತಿದ್ದ. ವಿದೇಶಕ್ಕೆ ಓಡೋದಂತ ವಿನಯ್ ಮಿಶ್ರಾ ಎಂಬ TMCಯ ಯೂತ್ ಲೀಡರ್ ಒಬ್ಬನ ಖಾತೆಯಲ್ಲಿ ಈ ಒಂದು ಹಣ ಎಲ್ಲ ಡೆಪಾಸಿಟ್ ಆಗ್ತಿತ್ತು. ಅಭಿಷೇಕ್ ಗೂಂಡಾ ಟ್ಯಾಕ್ಸ್ ಅನ್ನುವಂತ ಹೆಸರಲ್ಲಿ ಲೀಗಲ್ ಹಾಗೂ ಇಲ್ಲಿಗಲ್ ಕೋಲ್ ಟ್ರಕ್ ಗಳಿಗೆ ಒಂದೊಂದು ಟ್ರಕ್ ಮೇಲೆ ಸುಮಾರು 150 ಕೋಟಿ ರೂಪಾಯಿಂದ 300 ಕೋಟಿವರೆಗೂ ತೆರಿಗೆ ಹಣವನ್ನ ಸಂಗ್ರಹ ಮಾಡ್ತಿದ್ದ. ಈ ಗೂಂಡಾ ತೆರಿಗೆ ಅಂದ್ರೆ ಅದು ಯಾವುದೇ ತರಹದ GST, ವ್ಯಾಟ್ಸ್, ಸ್ಟೇಟ್ ತೆರಿಗೆ ಅಲ್ಲ. ಈ ಒಂದು ಟ್ಯಾಕ್ಸ್ಗೆ ಯಾವುದೇ ತರಹದ ಲೆಕ್ಕಪತ್ರ ಇರೋದಿಲ್ಲ. ಇದು ಬರೀ ಬ್ಲಾಕ್ ಕ್ಯಾಶ್. ಇದನ್ನ ಶೆಲ್ ಕಂಪನಿಗಳಲ್ಲಿ ಡೆಪಾಸಿಟ್ ಮಾಡಿ ಅದನ್ನೇ ವೈಟ್ ಕ್ಯಾಶ್ ಆಗಿ ಬದಲಿಸ್ತಾರೆ. ಈ ಶೆಲ್ ಕಂಪನಿ ಎಂಬ ಡಮ್ಮಿ ಕಂಪನಿಗಳು ಇಂಥ ಬ್ಲಾಕ್ ಮನಿಯನ್ನ ವೈಟ್ ಮನಿಯನ್ನಾಗಿ ಮಾಡ್ತವೆ. ಇದೆಲ್ಲ ಬಹಳ ಒಂದು ದೊಡ್ಡದಾದಂತ ಸಿಂಡಿಕೇಟ್ ಜಾಲ. ED ಇಲಾಖೆ ಇದನ್ನ ವಿಚಾರಿಸಿತು. ಈ ಒಂದು ಕೇಸ್ ಸುಪ್ರೀಂ ಕೋರ್ಟ್ ವರೆಗೂ ಹೋಯಿತು. ಆದ್ರೆ ಇವರ ಪಕ್ಷದ ಪ್ರಭಾವದಿಂದ ಹಾಗೂ ಇವುಗಳಿಗೆ ಸರಿಯಾದಂತ ಸಾಕ್ಷ್ಯಾಧಾರಗಳು ಇರದೇ ಇರೋದ್ರಿಂದ ಅಭಿಷೇಕ್ ರವರನ್ನ ಹಿಡಿಯೋದಿಕ್ಕೆ ಆಗ್ಲಿಲ್ಲ. ವೀಕ್ಷಕರೇ, ನಿಮ್ಗೆ ನೆನಪಿರಬಹುದು, ಮೇ 4ನೇ ತಾರೀಕು ಚೀಫ್ ಸೆಕ್ರೆಟರಿಯೇಟ್ ಗವರ್ನಮೆಂಟ್ ಬಿಲ್ಡಿಂಗ್ ಗಳಲ್ಲಿ ಯಾವುದೇ ಒಂದು ಪೇಪರ್ ಅಥವಾ ಫೈಲ್ ಕೂಡ ಮಿಸ್ ಆಗಬಾರ್ದು, ನಾಶ ಆಗಬಾರ್ದು, ಕದ್ಲಬಾರದು ಅಂತ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡೋದಕ್ಕೆ ಕಾರಣ ಏನಂದ್ರೆ ಸರಿಯಾದಂತ ದಾಖಲೆಗಳನ್ನ ಅವು ಸೋರಿಕೆ ಆಗುವಂತ ಅಥವಾ ಕಣ್ಮರೆ ಆಗೋದನ್ನ ತಡೆಯುವಂತ ಸಲುವಾಗಿ ಒಂದಿಡೀ ಸರ್ಕಾರದ ಭವನವನ್ನೇ ಸೀಸ್ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಈಗ ಈ ಎಲ್ಲಾ ಅಕ್ರಮ ಕಾರ್ಯಗಳ ಹಿಂದೆ ಇರುವಂತ ಆ ಒಂದು ದೊಡ್ಡ ಸಿಂಡಿಕೇಟ್ ಅನ್ನ ಹಿಡಿದು ಪತ್ತೆ ಹಚ್ಚಿ
ಅಭಿಷೇಕ್ ಅವರಿಗೆ ಶಿಕ್ಷೆಯನ್ನ ಜಾರಿ ಮಾಡಲಾಗುತ್ತೆ. ಅದಕ್ಕೆ ಎಲ್ಲರೂ ಕೂಡ ಭಯದಿಂದ ಇದ್ದಾರೆ. ಈ ಮಮತಾ ಹೆಸರಿಗೆ ಮಾತ್ರ ಜನರು ಮುಂದೆ ಇದ್ರು, ಆದ್ರೆ ಅವರ ಹಿಂದೆ ನಿಂತು ಎಲ್ಲಾ ತರಹದ ಅಕ್ರಮಗಳನ್ನ ನಿಂತು ಮಾಡದಂತ ಹಾಗೂ ಮಾಡಿಸಿದ್ದೇ ಈ ಅಭಿಷೇಕ್ ಬ್ಯಾನರ್ಜಿ. ಮುಂದಿನ ಸ್ಕ್ಯಾಮ್ನ ಹೆಸರು ಟಾಟಾ ಸ್ಮಗ್ಲಿಂಗ್. ಇದರ ಕತೆ ಕೇಳಿದ್ರೆ KGF ಹಾಗೂ ಪುಷ್ಪ ಈ ಎರಡನ್ನೂ ಕೂಡ ಮೀರಿಸುವಂತ ಸಿನಿಮಾ ಸ್ಟೋರಿಯಾಗಿ ನಿಲ್ಲುತ್ತೆ. ವೆಸ್ಟ್ ಬೆಂಗಾಲ್ನಲ್ಲಿ ಹಸು ಮತ್ತು ಆಕಳುಗಳನ್ನ ನೂರಾರು ಸಂಖ್ಯೆಯಲ್ಲಿ ಟ್ರಕ್ಗಳಿಗೆ ತುಂಬಿಸಿ ಬಾಂಗ್ಲಾದ ಬಾರ್ಡರ್ಗೆ ತಗೊಂಡು ಹೋಗಿ ಅಕ್ರಮವಾಗಿ ಅವುಗಳ ಸಾಗಾಟ ಹಾಗೂ ಮಾರಾಟವನ್ನ ಮಾಡ್ತಾ ಬಂದಿದ್ದಾರೆ. ಉತ್ತರ ಭಾರತ, ದಕ್ಷಿಣ ಭಾರತ ಹಾಗೂ ಪಶ್ಚಿಮ ಬಂಗಾಳ ಈ ಮೂರು ಕಡೆ ಗಡಿಗಳ ಬಳಿ ಅಕ್ರಮವಾಗಿ ಹಸುಗಳನ್ನ, ಎತ್ತುಗಳನ್ನ ಬೇರೆ ಬೇರೆ ಹೊರಗಿನ ದೇಶಗಳಿಗೆ ದಾಟಿಸ್ತಿದ್ದಾರೆ. ಆದ್ರೆ ಎಲ್ಲ ಹಸುಗಳನ್ನ ಯಾಕೆ ಬಾಂಗ್ಲಾದೇಶಕ್ಕೆ ಮಾರ್ತಾರೆ ಅಂದ್ರೆ, ಸಾಮಾನ್ಯವಾಗಿ ಬೇರೆ ದೇಶಗಳಲ್ಲಿ ಈ ಪಶುಗಳ ಬೆಲೆ 15 ರಿಂದ 30 ಸಾವಿರ ರೂಪಾಯಿ ಒಳಗಿದ್ರೆ ಬಾಂಗ್ಲಾದೇಶ ಮಾತ್ರ ಇವುಗಳಿಗೆ 50 ರಿಂದ 60 ಸಾವಿರ ರೂಪಾಯಿ ಹಣವನ್ನ ಕೊಟ್ಟು ತಗೊಳ್ಳುತ್ತೆ. ಅಲ್ಲಿ ಇವುಗಳಿಗೆ ಅಷ್ಟೆಲ್ಲ ಬೇಡಿಕೆ ಇದೆ. ಇನ್ನು ಬಕ್ರೀದ್, ರಂಜಾನ್ ತರಹದ ಮುಸಲ್ಮಾನ್ ಹಬ್ಬಗಳ ಸಮಯದಲ್ಲಿ ಇವುಗಳ ಬೆಲೆ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. 2024 ಏಪ್ರಿಲ್ನಲ್ಲಿ ಇಲ್ಲಿಗಲ್ ಕ್ಯಾಟಲ್ ಸ್ಮಗ್ಲಿಂಗ್ ಮಾಡಿದ್ದ ಇಮ್ಯಾನ್ಯುಯಲ್ ಶೇಖ್ ಎಂಬಾತನನ್ನ ಅರೆಸ್ಟ್ ಮಾಡಿದ್ರು. ಇದ್ಯಾವುದನ್ನು ಕೂಡ ನಾನು ಆಧಾರ ಇಲ್ಲದೆ ಹೇಳ್ತಾ ಇರೋದಲ್ಲ, ಇದಕ್ಕೆಲ್ಲ ತಕ್ಕ ಪ್ರೂಫ್ಗಳು ಇದ್ದಾವೆ. BSF ನಲ್ಲಿ ಕೆಲವು ಮೇಲಧಿಕಾರಿಗಳು ಕೂಡ ಈ ಒಂದು ಮಾಫಿಯಾದಲ್ಲಿ ಕೈಯನ್ನು ಜೋಡಿಸಿ ಲಂಚವನ್ನ ತಗೊಂಡಿದ್ದಾರೆ. ಇದೆಲ್ಲ ನಮ್ಮದೇ ದೇಶದಲ್ಲಿ ಗೋಮಾತೆಗೆ ಪವಿತ್ರ ಸ್ಥಾನ ಕೊಟ್ಟಂತ ಭಾರತದಂತ ದೇಶದಲ್ಲಿ ಬಹಳ ಸಮಯದಿಂದ ನಡೆದಿರುವಂತಹ ಅತಿ ದೊಡ್ಡ ಸ್ಕ್ಯಾಮ್ ಹಾಗೂ ದೇಶ ಮತ್ತು ಧರ್ಮ ದ್ರೋಹದ ಕೆಲಸ. ಹರಿಯಾಣದ ದೊಡ್ಡ ಗಾತ್ರದ ವಿಶೇಷ ಹಸು ತಳಿಗಳನ್ನ 1ಕ್ಕೆ 90 ಸಾವಿರ ರೂಪಾಯಿ ಹಣವನ್ನು ತಗೊಂಡು ಮಾರ್ತಿದ್ದಾರೆ. ಇದಕ್ಕೆಲ್ಲ ಈ ಅಭಿಷೇಕ್ ಬ್ಯಾನರ್ಜಿಗೆ ನೇರವಾದಂತ ಲಿಂಕ್ಗಳು ಇದ್ದಾವೆ ಅಂತ ಅವ್ರ ಮೇಲೆ ತನಿಖೆಗಳು ನಡೀತಿದ್ದಾವೆ. ಮುರ್ಷಿದಾಬಾದ್, ಮುಲ್ಡಾ ಹಾಗೂ ಅಲಿಯಾ ರಿವರ್ಗಳ ಬಳಿ ಸಾಕಷ್ಟು ಅಕ್ರಮವಾದಂತ ಶೆಡ್ಗಳನ್ನ ರಚನೆ ಮಾಡಿ ಆ ಪಶುಗಳನ್ನೆಲ್ಲ ಅಲ್ಲಿ ಇರಿಸಿ ಅಲ್ಲಿ ಹೇಳಬಾರ್ದಷ್ಟು ಘೋರ ರೀತಿಯಲ್ಲಿ ಇವುಗಳನ್ನ ಟ್ರೀಟ್ ಮಾಡ್ತಾ ಸಣ್ಣ ಟ್ರಕ್ಗಳಲ್ಲಿ ಅಸಂಖ್ಯಾತವಾಗಿ ಎಷ್ಟೋ ಪಶುಗಳನ್ನ ಬಲವಂತದಿಂದ ತುರ್ಕಿ ಲೋಡ್ ಮಾಡ್ತಾರೆ. ರಾತ್ರೋರಾತ್ರಿ ಇವುಗಳನ್ನ ದೇಶದಿಂದ ದೇಶಕ್ಕೆ ಸಾಗಿಸ್ತಾರೆ. ಈ ಒಂದು ಕಾರಣಕ್ಕಾಗಿನೇ ಇವರ ಈ ಘನಂದಾರಿ ಕೆಲಸಕ್ಕೆ ಎಲ್ಲಿ ತಡೆ ಉಂಟಾಗುತ್ತೋ ಅಂತ BSF 600 ಎಕರೆ ಜಾಗವನ್ನ ಬಾರ್ಡರ್ ಫೆನ್ಸಿಂಗ್ ಹಾಕುವಂತ ಸಲುವಾಗಿ ಕೇಳಿದಾಗ ಇವರು ಕೊಡ್ಲಿಲ್ಲ. ಈ ಕ್ಯಾಟಲ್ ಸ್ಮಗ್ಲಿಂಗ್ ಮಾಡುವಂತ ಲೋಕಲ್ ಮಾಫಿಯಾದ ಕೆಲವರ ಬ್ಯಾಂಕ್ ಖಾತೆಯಲ್ಲಿ ಸುಮಾರು 24 ಕೋಟಿ ರೂಪಾಯಿ ಹಣ ಇರೋದು ಪತ್ತೆಯಾಗಿದೆ. ಅಂದ್ರೆ ನೀವೇ ಲೆಕ್ಕ ಹಾಕಿ, ಈ ಒಂದು ಮಾಫಿಯಾದ ಮುಖ್ಯ ಲೀಡರ್ಗಳ ಖಾತೆಯಲ್ಲಿ ಇನ್ನೆಷ್ಟು ಹಣ ಇರಬಹುದು ಅಂತ, ಇದೆಷ್ಟು ದೊಡ್ಡ ಸಿಂಡಿಕೇಟ್ ದುಡ್ಡಿನ ಜಾಲ ಇರಬಹುದು ಅಂತ. ಇನ್ನು ಈ ಮಮತಾ ಬ್ಯಾನರ್ಜಿಗಿಂತನೂ ಕೂಡ ಈ ಕಮ್ಯುನಿಸ್ಟ್ ಪಕ್ಷದವರೇ ಎಷ್ಟೋ ಮೇಲು ಅಂತ ಅನ್ಸುತ್ತೆ. ಅಂದ್ರೆ ಈಗ ಇದೀಗಿಂತ ಮೊದಲು ಸುಮಾರು 35 ವರ್ಷಗಳ ಕಾಲ ಬೆಂಗಾಲನ್ನ ಕಮ್ಯುನಿಸ್ಟ್ಗಳೇ ಆಳ್ವಿಕೆ ಮಾಡಿದಲ್ವಾ. ಆದ್ರೆ ಅವರು ಇವ್ರ ಹಾಗೆ ಅಕ್ರಮ ವಲಸಿಗರನ್ನ ಈ ರೀತಿ ಒಳಕ್ಕೆ ಬಿಟ್ಕೊಳ್ಳಿಲ್ಲ. ಅವರು ವೆಲ್ಫೇರ್ ಸ್ಕೀಮ್ ಅಂತ ಜಾರಿ ಮಾಡಿದ್ರೆ ವಿನಃ ಪಶುಗಳ ಅಕ್ರಮ ಸಾಗಾಟವನ್ನ ಮಾಡಲಿಲ್ಲ. ಆದ್ರೆ ಈ ಮಮತಾ ಬ್ಯಾನರ್ಜಿ ತನ್ನ ವೋಟ್ ಬ್ಯಾಂಕ್ ಆಗಿ ಅಕ್ರಮ ವಲಸಿಗರನ್ನ ಈ ದೇಶದ ಒಳಕ್ಕೆ ಬಿಟ್ಕೊಂಡು ಹಣ ಮಾಡುವಂತ ಸಲುವಾಗಿ ಈ ದೇಶದ ಬಹುತೇಕ ಧಾರ್ಮಿಕ ಸೆಂಟಿಮೆಂಟ್ ಆದಂತ ಗೋವುಗಳನ್ನೇ ವ್ಯಾಪಾರಕ್ಕೆ ಇಟ್ರು. ಇನ್ನು ಮುಂದಿನದು ಸ್ಯಾಂಡ್ ಸ್ಮಗ್ಲಿಂಗ್, ಅಂದ್ರೆ ಅಕ್ರಮ ಮರಳು ಸಾಗಾಟದ ದಂಧೆ. ಇದ್ರ ಬಗ್ಗೆ ಸಾಮಾನ್ಯವಾಗಿ ನಿಮ್ಗೆಲ್ಲ ಗೊತ್ತೇ ಇದೆ. ಸಮುದ್ರ ತೀರದ ಬಳಿ ಸಿಗುವಂತ ನೈಸರ್ಗಿಕವಾದಂತ ಮರಳನ್ನ ಟ್ರಕ್ಗೆ ಲೋಡ್ ಮಾಡಿ ರಾತ್ರೋರಾತ್ರಿ ಸಾಗಿಸಿ ಕನ್ಸ್ಟ್ರಕ್ಷನ್ ಕಂಪನಿಗಳಿಗೆ ಮಾರುವಂತ ಕಾರ್ಯಗಳನ್ನ ಅಭಿಷೇಕ್ ಬ್ಯಾನರ್ಜಿ ಶುರು ಮಾಡಿದ್ರು. ಅಲ್ಲಿ ಯಾರೋ ವಿಶ್ವಾಸ್ ಎಂಬ ವ್ಯಕ್ತಿ ಫಾರಿನ್ ನಲ್ಲಿ ಕೂತು ಇದೆಲ್ಲದರ ಕಾರ್ಯಾಚರಣೆಯನ್ನ ಆಪರೇಟ್ ಮಾಡ್ತಾನೆ. ಇದರಲ್ಲಿ ಕೆಲ ಯೂತ್ ಲೀಡರ್ಗಳು ಕೂಡ ಇದ್ದಾರೆ. ಈ ಅಭಿಷೇಕ್ ಸೌತ್ 24 ಪ್ರಾಂತ್ಯದಲ್ಲಿ ಎಷ್ಟೋ ಜನ ಯುವಕರನ್ನ ಕಲೆ ಹಾಕಿ ಒಂದು ದೊಡ್ಡ ಗೂಂಡಾ ನೆಟ್ವರ್ಕ್ ಅನ್ನ ಹುಟ್ಟು ಹಾಕಿದ್ದಾನೆ. ಅವರಿಂದ ಕೃಪಾ ಪೋಷಿತರಾದಂತ ಈ ಸಣ್ಣ ಸಣ್ಣ ಗೂಂಡಗಳು ಮೆಡಿಕಲ್ ಕಾಲೇಜುಗಳ ಹತ್ರ ಹಾಗೂ ಇಂಜಿನಿಯರಿಂಗ್ ಕಾಲೇಜುಗಳ ಹತ್ರ ಹೀಗೆ ಎಲ್ಲಾ ಕಡೆ ಇರ್ತಾರೆ. ಅಲ್ಲೆಲ್ಲ ಇರುವಂತ ಹಾಗೂ ಓಡಾಡುವಂತ ಹೆಣ್ಮಕ್ಳನ್ನ ನೋಡಿ ಇವರು ಇಷ್ಟಪಟ್ಟರೆ ಕತೆ ಮುಗೀತು. ಅವ್ರಿಗೆ ತೊಂದರೆ ಮತ್ತು ಕಿರುಕುಳ ಕೊಡೋದಕ್ಕೆ ಶುರು ಮಾಡ್ತಾರೆ. ಅಭಿಷೇಕ್ ಬ್ಯಾನರ್ಜಿ ಇಷ್ಟೆಲ್ಲಾ ಮಾಫಿಯಾಗಳನ್ನ ಹುಟ್ಟಾಕಿ ತನ್ನ ಕೈಯಲ್ಲಿ ನಿಯಂತ್ರಣ ಮಾಡ್ತಿದ್ದಾರೆ. ಈಗ ಇದೆಲ್ಲದರ ಮೇಲೆ ತನಿಖೆ ನಡೆದು ಅವ್ರಿಗೆ ಶಿಕ್ಷೆ ಜಾರಿಯಾಗುವಂತ ಸಾಧ್ಯತೆಗಳು ಸೃಷ್ಟಿಯಾಗಿದ್ದಾವೆ. ಈಗ ಈ 227 ಬುಲ್ಡೋಜರ್ಗಳನ್ನ ಯಾಕೆ ಇಲ್ಲಿಗೆ ಕಳುಹಿಸಲಾಗ್ತಿದೆ ಅಂದ್ರೆ, ಅಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟೇ ಅವ್ರ ಮುಂದೆ ಇದೆ. ಅದು ಅಂತಿಂತ ಸಣ್ಣ ಪ್ರಾಜೆಕ್ಟ್ ಅಲ್ವೇ ಅಲ್ಲ. ಬಾಂಗ್ಲಾ ವಲಸಿಗರು ಜಾಸ್ತಿ ಇರುವಂತ ಮುರ್ಷಿದಾಬಾದ್ನ ಜಿಲ್ಲೆಯಲ್ಲಿ ಜಂಗೀಪುರ್ ಬೆಲ್ಟ್ನಲ್ಲಿ ನಡೀತಿರುವಂತ ಟಾಟಾ ಸ್ಮಗ್ಲಿಂಗ್ ಶೆಡ್ಗಳನ್ನ ನಾಶ ಮಾಡಬೇಕು ಅಂದ್ರೆ 100 JCBಗಳ ಅಗತ್ಯ ಇದೆ. ಬಾಂಗ್ಲಾದೇಶದಿಂದ ಬಂದಂತ ವಲಸಿಗರೆಲ್ಲ ಇಲ್ಲಿ ಕ್ಯಾಂಪ್ ಹಾಗೂ ಶೆಡ್ ಅನ್ನ ರಚಿಸಿಕೊಂಡಿದ್ದಾರೆ. ಇವೆಲ್ಲ ನಾಶ ಆಗಲೇಬೇಕು. ಇಲ್ಲಿ ಇರುವಂತ ಕೃಷಿ ಭೂಮಿಗಳಲ್ಲಿ ಇಲ್ಲಿಗಲ್ ಎಸ್ಟೇಟ್ಗಳನ್ನ ಕಟ್ಕೊಂಡಿದ್ದಾರೆ. ಅಲ್ಲೆಲ್ಲ ಇರುವಂತ ಲೋಕಲ್ ನಾಯಕರುಗಳು ಪ್ರಜೆಗಳ ಜಾಗವನ್ನ ಗುಳುಂ ಮಾಡಿ ತಮ್ಮ ಎಸ್ಟೇಟ್ ಅನ್ನ ರಚಿಸಿಕೊಂಡಿದ್ದಾರೆ. ಹಾಗೂ TMC ಪಾರ್ಟಿಯ ವರ್ಕರ್ಗಳು ಪ್ರಜೆಗಳ ಭೂಮಿಯನ್ನ ಕಿತ್ಕೊಂಡು TMC ಪಕ್ಷದ ಕಚೇರಿಗಳನ್ನಾಗಿ ರಚಿಸಿಕೊಂಡಿದ್ದಾರೆ. ಇಂಥ ಸಾವಿರಾರು ಸಂಖ್ಯೆಯಲ್ಲಿ ಅಕ್ರಮವಾದಂತ ಟೆಂಟ್, ಶೆಡ್, ಕಟ್ಟಡಗಳು, ಮನೆಗಳು ಮುಂತಾದಂತ ಬಿಲ್ಡಿಂಗ್ಗಳು ಅಲ್ಲಿದ್ದಾವೆ. ಇವೆಲ್ಲವನ್ನು ಕೂಡ ನೆಲಸಮ ಮಾಡೋದಕ್ಕೆ ಶಕ್ತಿಶಾಲಿ JCBಗಳು ಬೇಕೇ ಬೇಕು. ವೆಸ್ಟ್ ಬೆಂಗಾಲ್ನಲ್ಲಿ ಈಗ ಇವೇ ಮುಂತಾದ ಕಾರಣಗಳಿಂದಾಗಿ UP ಸರ್ಕಾರದ ಮಾಡಲನ್ನ ಪರಿಚಯ ಮಾಡಲಾಗ್ತಿದೆ. 0 ಟಾಲರೆನ್ಸ್ ಪಾಲಿಸಿಯನ್ನ ಜಾರಿ ಮಾಡಿದ್ದಾರೆ. ಹಾಗಾಗಿ ಈಗ ಸದ್ಯಕ್ಕೆ ಒಂದು ಹಂತದ ಕೆಲಸವನ್ನ ಫಿನಿಶ್ ಮಾಡೋದಕ್ಕೆ 200ಕ್ಕೂ ಹೆಚ್ಚು ಸಂಖ್ಯೆಯ JCBಗಳು ಇಲ್ಲಿಗೆ ಬಂದಿಳಿದಿದ್ದಾವೆ.
ಇನ್ನು ಈ ಒಂದು ಕೆಲಸದ ಪ್ರಕ್ರಿಯೆ ಏನಂದ್ರೆ, ಮೊದಲು ಈ ಇಲ್ಲಿಗಲ್ ರಚನೆಗಳ ಮೇಲೆ ಅಲ್ಲಿರುವಂತ ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗೆ ಫಸ್ಟ್ ಒಂದು ನೋಟಿಸ್ ಅನ್ನ ಕೊಡ್ತಾರೆ. ಆ ಒಂದು ನೋಟಿಸ್ ಇಶ್ಯೂ ಆದ ನಂತರ ಜೆಸಿಬಿಗಳು ಯಾರ ಮುಲಾಜಿಗೂ ಒಳಗಾಗದೆ ತಮ್ಮ ಕೆಲಸವನ್ನ ತಾವು ಶುರು ಮಾಡೋದೆ. ಮೊದಲು ಈ ಮುರ್ಷಿದಾಬಾದ್ನಲ್ಲಿ ಮೈನರ್ ಸಮುದಾಯದವರ ಜಾಗ ಅತಿಕ್ರಮ ಮಾಡಿ ಕಟ್ಟಲಾದಂತ ವಲಸಿಗರ ಹಾಗೂ ಟಿಎಂಸಿ ಪಕ್ಷದ ಎಲ್ಲಾ ಬಿಲ್ಡಿಂಗ್ಗಳು ಕೂಡ ನೆಲಸಮ ಆಗಬೇಕು. ಇಷ್ಟಾದ ನಂತರ ಮುಂದಿನ ಅಸಲಿ ಗೇಮ್ ಇನ್ನೂ ಕೂಡ ರೋಚಕವಾಗಿ ಮತ್ತು ಆಸಕ್ತಿಕರವಾಗಿ ಇರುತ್ತೆ. ಆ ಮುಂದಿನ ಎಲ್ಲ ರೋಚಕ ಬೆಳವಣಿಗೆ ಬಗ್ಗೆ ಕೂಡ ನಾವು ನಿಮ್ಗೆ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀವಿ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಅಂತ ಹೇಳ್ತಾ, ಈ ಮಮತಾ ಮತ್ತು ಆಕೆ ಅಳಿಯ ಅಭಿಷೇಕ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.